ಗೈಸ್ ಇವಾಗ ಹೊರಟೆ ನಾನು ಎಲ್ಲಿಗಂದ್ರೆ ಗೈಸ್ ಆಂಜನೇಯ ದರ್ಶನಕ್ಕೆ ಇವಾಗ ರೆಡಿ ಆಗಿ ಇವಾಗ ಹೋಗ್ತಾ ಇದ್ದೀನಿ. ಎಲ್ಲ ಟೈಮ್ ಶಿಫ್ಟ್ ಆಗಿ ಇವಾಗ 5 ಗಂಟೆಗೆ ಕರೆಕ್ಟಾಗಿ ಮನೆ ಬಿಡ್ತಾ ಇದ್ದೀನಿ ಗೈಸ್. ಎಲ್ಲ ಬಂದವರಂತೆ ನೋಡಿ 5 ಗಂಟೆಗೆ ಇವಾಗ ಆಂಜನೇಯ ದೇವಸ್ಥಾನದ ಹತ್ರ ಇದ್ದೀವಿ ನೋಡಿ. ಪರ್ಫೆಕ್ಟ್ ಆಂಜನೇಯ ದೇವಸ್ಥಾನ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ ನಿಕ್ಕಲ್. ಇವಾಗ ನಾವು ಹಿಂಗೋ ಆಂಜನೇಯ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಗೆ. ನಮಸ್ತೆ. ಇನ್ನೊಂದು ವ್ಲಾಗ್ ಇಂಟ್ರೋ ಕೊಡೋಕ ಇನ್ನೊಂದು ಡೈಲಾಗ್ ಇಟ್ಕೊಂಡಿದ್ದೀನಿ. ಅದು ಏನು ಡೈಲಾಗ್ ಅಂದರೆ ಗೈಸ್, ಈ ವಿಡಿಯೋ ನೋಡೋರಿಗೆ ನಮಸ್ಕಾರ, ಮತ್ತು ಸಬ್ಸ್ಕ್ರೈಬ್ ಮಾಡೋರಿಗೆ ಡಬಲ್ ನಮಸ್ಕಾರ ಅಂತ ಹೇಳ್ತಾ ಹೊಸ ವ್ಲಾಗ್ಗೆ ನಮಸ್ತೆ ಗೈಸ್ ನಾನು ಅಂದ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ ನೋಡೋಣ. ನಮ್ಮ ಏನು ಹೇಳ್ತಾರೆ ಗೈಸ್? ಏನಮ್ಮ ಏನ ನೋಡ್ದಿಲ್ದವ್ರಿಗೆ ಹೇಳಕ್ಕಾಗಲ್ಲ, ನೋಡೋರ್ಗೆ ಹೇಳ್ಬೋದಷ್ಟೇ. ನೋಡೋರ್ಗೆ ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡೋರ್ಗೆ ಡಬಲ್ ನಮಸ್ಕಾರ ಅಂತ ಹೇಳ್ತಾ ಹೊಸ ವ್ಲಾಗ್ಗೆ ನಮಸ್ತೆ ಗಾಯ್ಸ್. 3 ಸತಿ ಇಂಟ್ರೋ ಕೊಟ್ಬಿಟ್ಟೆ. ಇವಾಗ ಟೈಮ್ ಬಂದು ನಾನು ವ್ಲಾಗ್ ಶುರು ಮಾಡ್ತಾ ಇರೋದು 3:30ಗೆ ವ್ಲಾಗ್ ಶುರು ಮಾಡಿದ್ದೀನಿ. ಅದು ನಾವೊಂದು 4 ಗಂಟೆ ಇಲ್ಲಾಂದರೆ 5 ಗಂಟೆ 5:30ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಈಚೆ ಹೋಗ್ತಾಯಿದ್ದೀವಿ. ಈಚೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಆದರೆ ನಾನು ಈಚೆ ಕಡೆ ಹೋದರೆ ಇಂಟ್ರೋ ನೀಟಾಗಿ ಕೊಡೋಕ್ಕಾಗಲ್ಲ. ಬರೀ ಅವ್ರು ಮಾತಾಡೋದು ಇವರು ಅದು ಇದು ಸ್ವಲ್ಪ ಬೀಪ್ ಬರುತ್ತೆ. ಏನು ಮಾಡ್ಕೊಳಕ್ಕಾಗಲ್ಲ, ಬೀಪ್ ಹಾಕ್ಲೇಬೇಕು ಈ ವ್ಲಾಗಲ್ಲಿ ಗೈಸ್. ಇವಾಗ ನಾನು ಸಿಗ್ತೀನಿ ಇನ್ನು 1 ಅವರ್ ಇಲ್ಲಾಂದರೆ 2 ಅವರಲ್ಲಿ. ಅವಾಗ ಯಾರ್ಯಾರು ಬರ್ತಾರೆ, ಎಲ್ಲಿಗೆ ಹೋಗಿದ್ದೀವಿ, ಏನೇನು ಮಾಡ್ತಾಯಿದ್ದೀವಿ ಎಲ್ಲ ತೋರಿಸ್ತೀನಿ. ಇನ್ನು ಸಿಗೋಣ ಒಂದು 3 o'clock. ಇವಾಗ 3:30 ಅಲ್ಲ, 5 o'clock ಇನ್ನು 5:30 ಹಿಂಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಯಾರ್ಯಾರು ಎಷ್ಟು ಗಂಟೆಗೆ ಬರ್ತಾರೆ, ಏನೇನು ಮಾಡುತ್ತೆ, ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಆದರೆ ಒಬ್ಬ ಮಾತ್ರ ಲೇಟ್ ಲತೀಫ್ ಇದ್ದಾನೆ ಗೈಸ್. ಲೇಟ್ ಎಷ್ಟು ಮಾಡ್ತಾನಂದರೆ ಗೈಸ್, ನಾವು ಇವಾಗ 5:30ಗೆ ಹೇಳಿದರೆ ಅವ್ನು ಬರೋದೇ 5:45 6 ಮಾಡಿಬಿಡ್ತಾನೆ. ಅಂತೂ ಇಂತೂ 6 ಮಾಡೇ ಬಿಡ್ತಾನೆ. ಅದಕ್ಕೋಸ್ಕರ ಅವನ್ನ ಬೇಗ ಕರೆಸಿದ್ದೀವಿ. 4:15 5 ಗಂಟೆಗೆ ಹೋಗಬೇಕು, ಬೇಗ ಬಂದ್ಬಿಡು ಅಂತ ಹೇಳ್ತಾ ಹೇಳ್ಬಿಟ್ಟಿದ್ದೀವಿ. ಅಷ್ಟೊತ್ತಿಗೆ ಬಂದ್ಬಿಟ್ಟಿದ್ರೆ ಸಾಕು ಗೈಸ್. ಇವತ್ತು ಇವಾಗ ಸಿಗ್ತೀನಿ 5 ಗಂಟೆಗೆ ಗೈಸ್. ಇವಾಗ ಹೊರಟೆ ನಾನು ಎಲ್ಲಿಗಂದ್ರೆ ಗೈಸ್ ಆಂಜನೇಯ ದರ್ಶನಕ್ಕೆ ಇವಾಗ ರೆಡಿ ಆಗಿ ಇವಾಗ ಹೋಗ್ತಾ ಇದ್ದೀನಿ. ಎಲ್ಲ ಟೈಮ್ ಶಿಫ್ಟ್ ಆಗಿ ಇವಾಗ 5 ಗಂಟೆಗೆ ಕರೆಕ್ಟಾಗಿ ಮನೆ ಬಿಡ್ತಾ ಇದ್ದೀನಿ ಗೈಸ್. ಎಲ್ಲ ಬಂದವರಂತೆ ನೋಡಿ 5 ಗಂಟೆಗೆ ಇವಾಗ ಮನೆ ಬಿಡ್ತಾ ಇದ್ದೀನಿ. ಇವಾಗ ಹೋಗೋಣ ಬನ್ನಿ ಗೈಸ್. ಅಮ್ಮ ಬಾಯ್ ಓಡ್ ಬರ್ತೀನಿ ನಾನು. ಬಾಯ್. ಹೋಗೋಣ ಬನ್ನಿ ಗೈಸ್, ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಇವಾಗ ಹೊರಟಿದ್ದೀನಿ. ಹೋಗ್ಬೇಕು. ಯಾರ್ಯಾರು ಬಂದವ್ರೆ, ಏನೇನಾಗುತ್ತೆ ಅಂತ ನೋಡಿಕೊಂಡು ಇದು ಮಾಡಬೇಕು. ನನಗೇನು ಸರಿಯಾಗಿ ಗೊತ್ತಿಲ್ಲ. ನನಗೆ ಹೇಳ್ದಂಗೆ ಒಬ್ಬ ಫ್ರೆಂಡು 3 ಜನ ಅಷ್ಟೇ ಹೋಗ್ತಾ ಇರೋದು ಅಂತ ಹೇಳೋನೆ. ಇವಾಗ ನೋಡ್ಬೇಕು ಅದು ಎಷ್ಟು ಜನ ಬಂದವ್ರೆ ಅಂತ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್. ಬಾಯ್. ಇವಾಗ ಆಂಜನೇಯ ದೇವಸ್ಥಾನದ ಹತ್ರ ಇದ್ದೀವಿ ನೋಡಿ. ಪರ್ಫೆಕ್ಟ್ ಆಂಜನೇಯ ದೇವಸ್ಥಾನ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ, ಲಿಫ್ಟಲ್ಲಿ ಬರ್ತಾವ್ರೆ. ನಾನು ಲಿಫ್ಟಲ್ಲಿ ಬಂದ್ಬಿಟ್ಟೆ. ಇವಾಗ ಅವ್ರು ಬರೋ ತನಕ ಇಲ್ಲೇ ವೆಯ್ಟ್ ಮಾಡೋಣ ನೋಡಿ. ಲಿಫ್ಟಲ್ಲಿ ಬರ್ತಾವ್ರೆ ಅವರು, ನಾವು ಇಲ್ಲಿ ವೆಯ್ಟ್ ಮಾಡೋಣ ಗೈಸ್. ಬೇರೆ ನಮ್ಮ ಗೈಸ್ ಲೌಡ್ ದರ್ಶನ ಪಡೆದಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಮಾಡಿ ಇವಾಗ ಮನೆಗೆ ಹೋಗೋಣ ಬನ್ನಿ ಗೈಸ್. ಅಲ್ಲಿಂದ ಬಂದು ಇದು ಬೆಳಿಗ್ಗೆ ಲಾಸ್ಟ್ ಕೊಡ್ತಾಯಿದ್ದೀನಿ. ಅಲ್ಲಿಂದ ಬಂದು ಮನೆಗೆ ಅಲ್ಲಿ ಹಂಗೆ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಹಂಗೆ ರೋಡಲ್ಲೆಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಅಲ್ಲಿ ವ್ಲಾಗ್ ಮಾಡೋಕ್ಕೋಗಿಲ್ಲ, ಯಾಕಂದರೆ ಗೊತ್ತಲ್ಲ ಗೈಸ್ ಫ್ರೆಂಡ್ಸಲ್ಲಿ ಹೆಂಗಿರುತ್ತೆ ಅಂತ. ಅದಕ್ಕೋಸ್ಕರ ಅಲ್ಲಿ ವ್ಲಾಗ್ ಮಾಡೋಕ್ಕೋಗಿಲ್ಲ.
ಸ್ವಲ್ಪನೇ ವ್ಲಾಗ್ ಆಗಿರೋದು, ಇದನ್ನೇ ನೋಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ವ್ಯೂಸ್ ನೋಡಿ, ಅಷ್ಟೇ ಬೆಳ್ಕೊತಾ ಇರೋದು. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಿಗಿದಿಡುವೆ ಉಸಿರಿರೋವರೆಗೂ ನಾ ಪೂಜಿಸುವೆ ಈ ಆಸೆಗೆ ನಂತಿಯ ನನ್ನ ಭಾಷೆಗೆ